4th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಮೇಲ ಚಾಪ್ಟರ್ 4 ಥೌಸಂಡ್ಸ್ ಅರೌಂಡ್ ಅಸ್, ನಮ್ಮ ಸುತ್ತಲಿನ ಸಾವಿರಗಳು. ಈ ಚಾಪ್ಟರ್ ಅನ್ನ ಈಗಾಗಲೇ ಎಕ್ಸ್ಪ್ಲೇಷನ್ ಮಾಡೇನಿ ನಾನು. ಇನ್ನೊಂದ್ಸರಿ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರ ಸಪರೇಟ್ ಆಗಿ ಟೀಚರ್ಸ್ ಟ್ರೈನಿಂಗ್ ಕೊಡ್ಬೇಕು, ಮತ್ತ ಈ ಕ್ಲಾಸ್ ಅನ್ನು ಮಾಡ್ಬೇಕು ಅಂತ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಂಗಾಗಿ ಎಲ್ರಿಗೂ ಇದನ್ನ ಯೂಸ್ ಮಾಡ್ಕೊಂಡು ಅವ್ರಿಗೂ ಹೇಳ್ಬೋದು, ಟೀಚರ್ಸ್ಗೂ ಹೇಳ್ಬೋದು, ಮತ್ತ ಕಲಿಯುವಂತವರಿಗೂ ಯೂಸ್ ಆಗತ್ತ, ಎಲ್ಲ ವರ್ಗದವರಿಗೂ ಯೂಸ್ ಆಗತ್ತಾರ ಏನಾದ್ರೂ ಮಾಡಕ್ಕಾಗತ್ತಾ ಅಂತ ನೋಡಿದೆ. ಇದು ಒಂಥರ ಚೆನ್ನಾಗಿದೆ. ಎಲ್ಲರಿಗೂ ಮ್ಯಾಥ್ಸ್ ಅನ್ನ ಕಲಿಬೇಕೆಂಬ ಅಭಿಲಾಷೆಯನ್ನ ಹೊಂದಿರೋ ಎಲ್ಲರಿಗೂ ಯೂಸ್ ಆಗೋ ತರ ಇನೋವೇಟಿವ್ ಆಗಿ ಮಾಡ್ತಾ ಇದ್ದೀನಿ. ಇದು ಈ ಪ್ರಯತ್ನ ನಿಮ್ಗೆ ಇಷ್ಟ ಆತಂದ್ರ ಒಂದು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಲೆಟ್ ಅಸ್ ಸ್ಟಾರ್ಟ್. Langer, place value and HTO block. H ಅಂದ್ರ 100, T ಅಂದ್ರ ಟೆನ್ಸ್, O ಅಂದ್ರ ಒನ್ಸ್. ಮೊದ್ಲ ಯೂನಿಟ್ಸ್ ಅಂತ ಹೇಳ್ತಿದ್ರು, ಈಗ ಒನ್ಸ್ ಅಂತ ಹೇಳ್ತಾರ. 100, 10 ಬಿಡಿಗಳು. ಅಲ್ಲೇ ನಿಮ್ಮ ಬುಕ್ ನಲ್ಲಿ ಕೊಟ್ಟಿದ್ರು ಏನು, ಜಸ್ಪ್ರೀತ್ ಅಂಡ್ ಗುಲ್ನಾಸ್ ಆರ್ ಆರ್ಗನೈಸಿಂಗ್ ಲಂಗರ್ ಅಂದ್ರೆ ಕಮ್ಯುನಿಟಿ ಲಂಚ್ ಇನ್ ದೇರ್ ನೈಬರ್ಹುಡ್ ಗುರುದ್ವಾರ. ನೆಕ್ಸ್ಟ್ ಏನ್ ಹೇಳಿದ್ರು, ಎಕ್ಸ್ಪೆಕ್ಟೆಡ್ ಪೀಪಲ್, ಅವರು ಎಷ್ಟ್ ಜನ ಬರ್ತಾರ ಅನ್ಕೊಂಡಿದ್ರು, 1000 ಬರ್ತಾರ. ಈಗ ಪಾಠದ ಹೆಸರು ಏನೈತಿ, ಥೌಸಂಡ್ಸ್ ಅರೌಂಡ್ ಅಸ್ ಅಂತ ಐತಲ್ಲ, ಹಂಗಾಗಿ ಎಕ್ಸ್ಪೆಕ್ಟೆಡ್ ಪೀಪಲ್ 1000 ಇತ್ತು. ಮತ್ತು ವಾಲಂಟಿಯರ್ಸ್ ಬಂದಿದ್ರಲ್ಲೇ ಒಂದಿಷ್ಟು ಜನ ವಾಲಂಟಿಯರ್ಸ್ ಬಂದಿದ್ರು. ಎಷ್ಟು ಜನ ವಾಲಂಟಿಯರ್ಸ್ ಬಂದಿದ್ರು? ವಾಲಂಟಿಯರ್ಸ್ 55 ಬಂದಿದ್ರು. ಲೆಟ್ಸ್ ಲರ್ನ್ ಹಂಡ್ರೆಡ್ಸ್, ಟೆನ್ಸ್ ಅಂಡ್ ಒನ್ಸ್. ಈಗ ನಾವು 100, 10 ಮತ್ತು ಬಿಡಿಗಳನ್ನ ನೋಡೋಣ, ಕಲಿಯೋಣ. ವಾಟ್ ಈಸ್ HTO? HTO ಅಂದ್ರೆ ಏನು? ಸಿಂಪಲ್ ಇದೆ. H ಅಂದ್ರ 100, T ಅಂದ್ರ ಟೆನ್ಸ್, O ಅಂದ್ರ ಒನ್ಸ್. ಬಿಡಿಗಳು 100, 10 ಬಿಡಿಗಳು ಅಂತ ಹೇಳ್ದಂಗ. H ಮೀನ್ಸ್ ಹಂಡ್ರೆಡ್ಸ್, 100 ಇಲ್ಲಿ ಬರ್ದಿದೆ. ನೆಕ್ಸ್ಟ್ T ಮೀನ್ಸ್ ಟೆನ್ಸ್, 10. O ಮೀನ್ಸ್ ಒನ್ಸ್, ಒಂದುಗಳು. H is equal to hundreds, T is equal to tens, O is equal to ones. ಅಂದ್ರೆ ಈ ತರ ಚಿತ್ರವನ್ನು ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇಷನ್ ಮಾಡಿದ್ರ ಮನದಾಳದಲ್ಲಿ ಜಾಸ್ತಿ ಹೊತ್ತು ನೆನಪಿರುತ್ತ ಅಂತ. ನೆಕ್ಸ್ಟ್ ನೋಡ್ರಿ, ಡೊನೇಷನ್ಸ್. ರೈಟ್ ದ ನಂಬರ್. ಅಲ್ಲೇ ನಿಮ್ಗ ಕೊಟ್ರ ದಾನಗಳು, ಚಾವಲ್ ಅಂತ ಕೊಟ್ಟಿದ್ರು. ಎಷ್ಟು? ಅದು 39 ಐತಿ. ಡೈನ್ಸ್ ಕೊಟ್ಟಿದ್ರು. ಟೆನ್ಸ್ 3 ಅದವು, 9 ಒನ್ಸ್ ಇದ್ವು, ಹಂಗಂದ್ರ 39. ನೆಕ್ಸ್ಟ್ 74 ಅಂತಂದ್ರ 7 ಟೆನ್ಸ್, 4 ಒನ್ಸ್, 74. ನೆಕ್ಸ್ಟ್ ಇದೇ ತರ ಐತಿ. ನೆಕ್ಸ್ಟ್ 103 ಅಂದ್ರ ಇಲ್ಲೇ 1 ಕಟ್ ನಲ್ಲಿ 1 ಬಂಡಲ್ ಕಂಟೇನ್ಸ್ 10 sticks. Total 10 bundles are there and 3 ones are there. ಒಂದು ಕಟ್ಟಿನಲ್ಲಿ 10 ಕಡ್ಡಿಗಳಿವೆ, ಅಂತಹ 10 ಕಟ್ಟುಗಳಿವೆ. ಅಂದ್ರ 100 ಆಯ್ತು. 3 ಬಿಡಿ ಕಡ್ಡಿಗಳಿವೆ, ಅಂದ್ರ 103. ನೆಕ್ಸ್ಟ್ 93 ಅಂತಂದ್ರ 9 ಟೆನ್ಸ್ ಪ್ಲಸ್
3 ones is equal to 93. Next 482 ಅಂದ್ರ 4 hundreds plus 8 tens plus 2 ones 482 482. 2 tens plus 5 ones is equal to 25. Next 110 plus 2 ones 12. 4 tens ಅಂದ್ರ 40. 65 ನೋಡ್ರಿ 6 tens plus 5 ones ಅಂದ್ರೆ 65. 322 300 plus 2 tens 2 ones. Understanding number using H2O. ಇಲ್ಲಿ ನೋಡ್ರಿ 39 ಅಂದ್ರ 0 100 ಐತಿ, 3 10 ಐತಿ, 9 ones ಇದೆ. 103 ಅಲ್ಲಿ 100 1 ಇದೆ, 10s 0, 1s 3. 482 ನಲ್ಲಿ 104 ಇದೆ, 10s 8 ಇದೆ, 1s 2 ಇದೆ. ನಿಮ್ಗೆ ಈಸಿಯಾಗಿ ಗೊತ್ತಾಗ್ಲಿ ಅಂತ ಈ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದನ್ನ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ನಲ್ಲಿ ಈ ತರ ಬರ್ತೀವಿ. 39 is equal to 30 plus 9, 103 is equal to 100 plus 0 plus 3 ಅಂತಾನು ಸರಿ, ಹಿಂಗಂದ್ರು ಸರಿ. ನೆಕ್ಸ್ಟ್ 482 ಅಂತಂದ್ರ 400 plus 80 plus 2. People who had food at different times. ಅಲ್ಲೇ ಗುಲ್ನಾಜ್ ಅವರು ಮತ್ತು ಇನ್ನೊಬ್ರ ಹೆಸರು ಏನಿತ್ತಲ್ಲ ಜಸ್ಪ್ರೀತ್ ಅವರು, ಗುಲ್ನಾಜ್ ಅವರು ಬೇರೆ ಬೇರೆ ಸಮಯದಲ್ಲಿ ಬಂದಂತಹ ಊಟಕ್ಕೆ ಬಂದಂತಹ ಅತಿಥಿಗಳನ್ನ ಎಣಿಸಿದ್ರು. ಯಾವ್ಯಾವ ಸ್ಲಾಟ್ ಕೊಟ್ಟಿದ್ರು ಏನಂದ್ರ 12ರಿಂದ 12:30 ಎಷ್ಟು ಜನ ಬಂದ್ರು? 52 52 ಜನ ಬಂದಿದ್ರು. ನಿಮ್ಗೆ ಇನ್ನೊಂದು ಆಕ್ಟಿವಿಟಿ ಅಂದ್ರೆ ಅಲ್ಲಿ ಟೈಮ್ ತೋರ್ಸೋದು. ನೆಕ್ಸ್ಟ್ 12:30ರಿಂದ 1 ಗಂಟೆಗೆ 145 ಪೀಪಲ್ಸ್ ಬಂದಾರ. 145 ಜನರು ಬಂದ್ರು. ನೆಕ್ಸ್ಟ್ 1ರಿಂದ 1:30 325 ಜನರು ಬಂದ್ರು. ಅಲ್ಲಿ ನೀವು ಟೈಮ್ಸ್ ಅನ್ನ ಉಪಯೋಗಿಸ್ರಿ ಅಂತ ಹೇಳಾರ. ನೆಕ್ಸ್ಟ್ 1 ಗಂಟೆ 30 ನಿಮಿಷದಿಂದ 2 ಗಂಟೆವರೆಗೆ 508 ಜನರು ಬಂದಿದ್ರು. ಈಗ 12ರಿಂದ 12:30ಕ್ಕೆ 52 ಜನರು ಬಂದ್ರಲ್ಲ, ಅದನ್ನ ಹೆಂಗ್ ಬರಿತೀವಿ? 100 0 ಐತಿ, 10 5 ಇಲ್ಲಿ ಕೊಟ್ಟೈತಿ ನೋಡ್ರಿ. ಇದನ್ನ ಯೂಸ್ ಮಾಡಿ ಬರೀರಿ ಅಂತ ಹೇಳ್ಯಾರ ಅವ್ರು. 100 0 10s 5 ಅದು 1 2 3 4 5 1s 2 ಈ ತರ ನೋಡ್ರಿ. 100 0 5 10s plus 2 ones is equal to 52. ಸಿಂಪಲ್ ಇದೆ ಅಲ್ವಾ? ಏನಾದ್ರೂ ಡಿಫಿಕಲ್ಟಿ ಅನ್ನಿಸ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ, ಇನ್ನೂ ಸುಲಭ ಮಾಡಕ್ ಟ್ರೈ ಮಾಡೋಣ. ಇನ್ನ 12:30ರಿಂದ 1 ಗಂಟೆವರೆಗೂ 145 ಜನರು ಬಂದಿದ್ರು. ಹಂಗಂದ್ರ ಇಲ್ಲಿ ಒನ್ಸ್ ಏನಿದೆ? ಇಲ್ಲಿ ನೋಡ್ರಿ, ಒನ್ಸ್ ಇದು ಒನ್ಸ್ ಇಲ್ಲಿ ಬರ್ಬೇಕಾಗಿತ್ತಲ್ಲ, ಇದು ಒನ್ಸ್ ಅಂತ ಅನ್ನೋದು ಇಲ್ಲಿ ಬರ್ಬೇಕಾಯ್ತು. ಓಕೆ, ಒನ್ಸ್ ಎಷ್ಟದವು? 5, 10s 4, 100 1. ಇದನ್ನ ಯಾವ ತರ ತೋರಿಸ್ತೀವಿ ನಾವು ನೋಡ್ರಿ? 100 1, 10s 4, 1s 5. ಸಿಂಪಲ್ ಇದೆ. ಇಲ್ಲಿ ನೋಡ್ರಿ ಅರ್ಥ ಆಗುತ್ತೆ. ಅದನ್ನ ಈ ರೀತಿಯಾಗಿ ಬರಿತೀವಿ ನಾವು.
145 is equal to 100 plus 4 tens plus 5 ones. ನೆಕ್ಸ್ಟ್ 1 ಗಂಟೆಯಿಂದ 1 ಗಂಟೆ 30ರವರೆಗೆ 325 ಜನರು ಬಂದಿದ್ರು. ಅಲ್ಲೇ 100 ಸೆಟ್ಸ್ ಅದಾವು, 3 ಅದಾವು ನೋಡ್ರಿ. 1 2 3 ಟೆನ್ಸ್ 2 ಒನ್ಸ್ 5. ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ನಲ್ಲಿ ಹೆಂಗ್ ಬರಿತೀವಿ? 100 3 ಟೆನ್ಸ್ 2 ಒನ್ಸ್ 5. ಇದು ವ್ಯಾಲ್ಯೂ. ನೆಕ್ಸ್ಟ್ ನೋಡ್ರಿ, 1 ಗಂಟೆ 30 ನಿಮಿಷದಿಂದ 2 ಗಂಟೆವರೆಗೂ 508 ಜನರು ಬಂದ್ರು. ಅಂದ್ರ ಇಲ್ಲೇ 100s 5 ಟೆನ್ಸ್ ಇಲ್ಲ, 0 ಟೆನ್ಸ್. ಒನ್ಸ್ ಅಲ್ಲಿ ಇದು 0 ಟೆನ್ಸ್ ಐತಿ. ಇಲ್ಲೇ ಒನ್ಸ್ ನೋಡ್ರಿ 1 2 3 4 5 6 7 8 ಒನ್ಸ್ ಐತಿ. ಪ್ಲೇಸ್ ವ್ಯಾಲ್ಯೂ ಚಾರ್ಟ್ ಅಲ್ಲಿ 100 5 ಟೆನ್ಸ್ 0 ಒನ್ಸ್ 8 ಈ ತರ ಬರೀತೀವಿ. ನೆಕ್ಸ್ಟ್, ಕಂಪೇರ್ ದ ನಂಬರ್ ಆಫ್ ಪೀಪಲ್. ಯಾವ್ಯಾವ ಟೈಮ್ ನಲ್ಲಿ ಯಾರ್ಯಾರು ಹೆಚ್ಚಿಗೆ ಬಂದ್ರು? 52 ಸ್ಮಾಲೆಸ್ಟ್, 145, ಅದಾದ ನಂತರ 145, 325, 508 ಲಾರ್ಜೆಸ್ಟ್. ಈ ಅಂದ್ರ 1:30ರಿಂದ 2 ಗಂಟೆ ಸ್ಲಾಟ್ ನಲ್ಲಿ ಜಾಸ್ತಿ ಜನ ಬಂದಾರ ಅಲ್ವಾ? ಫೈಂಡ್ ದ ಮೋಸ್ಟ್ ಅಂಡ್ ದ ಲೀಸ್ಟ್. ಮೋಸ್ಟ್ ಪೀಪಲ್ ಯಾವ ಟೈಮ್ ನಲ್ಲಿ ಬಂದ್ರು? ಸ್ಲಾಟ್ ಕೊಟ್ಟಿದ್ರಲ್ಲ ಅದ್ರೊಳಗ ಮೋಸ್ಟ್ ಪೀಪಲ್ ಎಲ್ಲಿ ಬಂದ್ರು? 1 ಗಂಟೆ 30 ನಿಮಿಷದಿಂದ 2 ಗಂಟೆವರೆಗೂ 2 ಗಂಟೆವರೆಗೂ 508 ಜನರು ಬಂದಿದ್ರು. ನೆಕ್ಸ್ಟ್ ನಿಮ್ಗ ಫಿಲ್ ಇನ್ ದ ಬ್ಲಾಂಕ್ಸ್ ಅಂತ ಕೊಟ್ಟು ಈ ತರ ಕೇಳಿದ್ರು. ನೆಕ್ಸ್ಟ್ ಲೀಸ್ಟ್ ಪೀಪಲ್ 12 ಗಂಟೆಯಿಂದ 12:30ವರೆಗೂ 52 ಬಂದಾರ. ಅದು ಲೀಸ್ಟ್ ಬಂದಿರೋದು. 508 is the greatest number. Okay. How many people were fed in total? ಎಷ್ಟು ಜನರು ಊಟ ಮಾಡಿದ್ರಲ್ಲಿ ಹಂಗಂದ್ರ? ಒಟ್ಟು ಎಷ್ಟು ಜನರು ಊಟವನ್ನ ಮಾಡಿದರು? ಟೋಟಲ್ 52 plus 145 plus 325 plus 508 130 ಜನರಾಗ್ತಾರ. ಎಲ್ಲರನ್ನ ಸೇರಿ 130 ಜನರು ಊಟವನ್ನ ಮಾಡಿದರು. ಈ ಟೈಮ್ ಸ್ಲಾಟ್ ನಲ್ಲಿ ಊಟ ಮಾಡಿದವರು ಇವರು. ಎಕ್ಸ್ಪೆಕ್ಟೆಡ್ ಅವ್ರದ್ದು ಎಷ್ಟಿತ್ತು? 1000 ಬರ್ಬೋದಂತ ಇತ್ತು. ಆಕ್ಚುಯಲ್ ಆಗಿ ಬಂದವರು 1030 ಜನ ಬಂದ್ರು. ಹಂಡ್ರೆಡ್ಸ್, ಎಚ್ ಅಂದ್ರ ಹಂಡ್ರೆಡ್ಸ್, ಟಿ ಅಂದ್ರ 10, ಓ ಅಂದ್ರ ಒನ್ಸ್. 52 ಲೀಸ್ಟ್, 145, 325, 508 ಮೋಸ್ಟ್ ಐತಿ. 508 ಹೆಚ್ಚಿಗೆ ಇದೆ. ಟೋಟಲ್ ಪೀಪಲ್ 1030 ಅಂದ್ರೆ 1030 ಬಂದಿರೋರು. ನೆಕ್ಸ್ಟ್ ಲೆಟಸ್ ಡೂ ಕೊಟ್ಟರ ನಿಮ್ಗ ಏನಂದ್ರ ಮೇಕಿಂಗ್ 3 ಡಿಜಿಟ್ ನಂಬರ್ಸ್. ಮೇಕಿಂಗ್ 3 ಡಿಜಿಟ್ಸ್ ನಂಬರ್ಸ್ ಏನನ್ನ ಯೂಸ್ ಮಾಡ್ಕೊಂಡು ಮಾಡ್ರಿ ಅಂತ ಹೇಳ್ಯಾರಂದ್ರ 3 ಮತ್ತು 7 ಯೂಸ್ ಮಾಡ್ಕೊಂಡು. ಯೂಸಿಂಗ್ ಡಿಜಿಟ್ 3 and 7. ಯೂಸಿಂಗ್ ಡಿಜಿಟ್ 3 and 7 ನಾವು ಇವನ್ನ ಬರಿತೀವಿ. 333, 337, 373, 377 ಈ ತರ. ನೆಕ್ಸ್ಟ್ 733, 737, 773, 777. ಇದರಲ್ಲಿ ಇದು ಲೀಸ್ಟ್ ಅಂತ ಗೊತ್ತಾಗುತ್ತಾ, ಇದು ಹೈಯೆಸ್ಟ್ ಅಂತ ಗೊತ್ತಾಗುತ್ತಾ. ಇದು ಹೈಯೆಸ್ಟ್ ನಂಬರ್.
ಇಲ್ಲೇ ಇದೇನೈತಿ ಲೀಸ್ಟ್ ನಂಬರ್. ಲೀಸ್ಟ್ ನಂಬರ್ smallest is 333, largest 777. Using 3508, make a number less than 550. 550ಕ್ಕಿಂತ ಚಿಕ್ಕ ಸಂಖ್ಯೆಯನ್ನ ಮಾಡ್ರಿ ಅಂತ ಹೇಳ್ಯಾರ. ಅಂದ್ರೆ ಯಾವ ತರ ಮಾಡ್ತೀವಿ? ಅವರು ರಿಪೀಟೇಷನ್ ಅಲೋಡ್, ರಿಪೀಟೇಷನ್ ನಾಟ್ ಅಲೋಡ್ ಏನು ಹೇಳಿಲ್ಲ. ಆದ್ರಿಂದ ಈ ಸಂಖ್ಯೆಯನ್ನ ಮಾಡ್ಬೋದು. 300, 305, 333, 350, 380, 508. ಇವು ಎಲ್ಲಾ ನಂಬರ್ 550ಕ್ಕಿಂತ ಕಡಿಮೆನ ಅದಾವು. ನೆಕ್ಸ್ಟ್ ನಂಬರ್ ಸೀಕ್ವೆನ್ಸಸ್. ಅಲ್ಲಿ ಒಂದಿಷ್ಟು ನಂಬರ್ ಸೀಕ್ವೆನ್ಸಸ್ ಅನ್ನ ಕೊಟ್ರ. ಸ್ಕಿಪ್ ಕೌಂಟಿಂಗ್, ಫೈಂಡ್ ದ ರೂಲ್ ಅಂಡ್ ಕಂಟಿನ್ಯೂ ದ ಸೀಕ್ವೆನ್ಸ್. ಇನ್ನೊಂದು ಇದನ್ನು ಕೊಟ್ರ, ಏನಂದ್ರ ಮೇಗಿನ ಸಂಖ್ಯೆಗಳನ್ನ ನಂಬರ್ ಲೈನ್ ಮೇಲೆ ಗುರುತಿಸಿ ಅಂತಂದ. ಅದೇನ್ ಈಜಿ ಐತಿ, ಮಾಡ್ರಿ. ಫೈಂಡ್ ದ ನಂಬರ್ ರೂಲ್ ಅಂಡ್ ಕಂಟಿನ್ಯೂ ದ ಸೀಕ್ವೆನ್ಸ್. ಇಲ್ಲಿ ನೋಡ್ರಿ, 787, 788, 89, 90 ಅಪ್ ಟು 817 ಆಗುತ್ತದ. ಅಲ್ಲಿ ಕೊಟ್ಟಿರುವಂತದ್ದು 807 ಆಗುತ್ತ ಅನ್ಸುತ್ತ. 807 ಒಂದೊಂದ್ ಯಾಡ್ ಮಾಡ್ಕೊಂತ ಹೋಗುದು. ಈಗ ನೋಡ್ರಿ, 790 ಆಯ್ತಾ, 791, 792, 793, 794, 795, 796, 797, 798, 798, 799, 800. ಹಂಗ ಮುಂದುವರಿಸ್ರಿ. ಒಂದೊಂದನ್ನ ಕೂಡ್ಸ್ಕೊಂತ ಹೋಗ್ರಿ. ಇದೇನ್ ಈಜಿ ಐತಲ್ವಾ, ಮಾಡ್ತೀರಿ. ನೆಕ್ಸ್ಟ್ 925. ನೆಕ್ಸ್ಟ್ ನಂಬರ್ ಏನೈತಿ 925, 926, 927, 928, 934 ಸಂಖ್ಯೆಗಳನ್ನ ಕೊಟ್ರ. ನೆಕ್ಸ್ಟ್ ಕಿಪ್ಪಿಂಗ್ ನಂಬರ್. ಇಲ್ಲಿ ನೋಡ್ರಿ, 629, 639, 10 ಕೂಡಿಸ್ಯಾರ. ಇಲ್ಲಿ ಒಂದೊಂದು ಕೂಡಿಸಿದ್ರು. ನೆಕ್ಸ್ಟ್ ಮುಂದಿನ ಸಂಖ್ಯೆಗೆ ಇಲ್ಲಿ 10 ಕೂಡಿಸ್ಯಾರ. 629, 639, 649, 659, 669, ಎಲ್ಲೇ 719 ಕೂಡಿಸ್ಕೊಂತ ಹೋಗ್ರಿ. ಆತರ ಸಿಂಪಲ್ ಇದೆ ನೋಡ್ರಿ. ಇಲ್ಲೇ 335, 338, ಆ ನಂಬರ್ ಸರಿಯಾಗಿ ಕಂಡಿಲ್ಲ ಅಲ್ಲಿ. ಹಂಗಾಗಿ 338 ಈ ತರ ಅಪ್ ಟು 378 ತಗೊಳ್ರಿ. ನೆಕ್ಸ್ಟ್ ಎಷ್ಟೆಷ್ಟು ಕೂಡ್ಸ್ಯಾರ ಇಲ್ಲಿ 300 ಅಂತಂದ್ರ 3ಕ್ಕ 335, 338. ಇದನ್ನ 800 ಅಂತ ತಗೊಂಡಿದ್ರೆ 835, 838, 841 ಈ ತರ ಆಗುತ್ತೆ. ಸರಿನಾ? ಮುಂದಿನ ಸಂಖ್ಯೆಗೆ 3ಅನ್ನ, ಹಿಂದಿನ ಸಂಖ್ಯೆ 3ಅನ್ನು ಕೂಡಿಸಿದ್ರೆ ಮುಂದಿನ ಸಂಖ್ಯೆ ಬರುತ್ತಿಲ್ಲ. ಇಲ್ಲಿ ನೋಡ್ರಿ, 165, 167, ಮುಂದಿನ ಸಂಖ್ಯೆ 267 ಐತಿ. ಅಂದ್ರೆ 100ಅನ್ನ ಕೂಡಿಸ್ತಾ ಇದ್ದಾರೆ ಪ್ರತಿ ಸಂಖ್ಯೆಗೆ. ಈ ತರ 1067 ಬರೀರಿ. ಅಲ್ಲೇ ಒಂದ್ ಸೆಕ್ವೆನ್ಸ್ ಬರುತ್ತೆ. ಎಲ್ಲಾ ಪ್ರತಿಯೊಂದನ್ನು ಮಾಡಿಸ್ತಾ ಇದ್ದೀನಿ ನಿಮ್ಗೆ ಈಸಿ ಆಗ್ಲಿ ಅಂತಂದ. ದ ಕಮ್ಯುನಿಟಿ ಲಂಚ್.
ಟ್ರ್ಯಾಕಿಂಗ್ ಲಂಚ್ ಅಟೆಂಡೆನ್ಸ್ ಅಲ್ಲೇ 1ರಿಂದ 1000ವರೆಗೂ ಸಂಖ್ಯೆಗಳನ್ನ ಕೊಟ್ರ ಫಸ್ಟ್ಗೆ. ಆ ನಂತರ 1032ಕ್ಕೆ ಸ್ಟಾಪ್ ಮಾಡ್ಯಾರ. ಎಲ್ಲಿಗೆ? 1000 ಇಲ್ಲಿ 1032ಕ್ಕೆ ಸ್ಟಾಪ್ ಮಾಡ್ಯಾರ. ಅಷ್ಟ್ ಜನ ಬಂದಿದ್ರು ಅಂತಂದು ಈ ತರ ಡೈನ್ಸ್ ಇದ್ರೊಳಗ ಬರ್ದಾರ, ಗ್ರಿಡ್ನೊಳಗ ಸಂಖ್ಯೆಗಳನ್ನ ಅಲ್ವಾ, ಗ್ರಿಡ್ನೊಳಗ ಸಂಖ್ಯೆಗಳನ್ನ ಬರ್ದಾರ ಅಷ್ಟೇ. ಇಲ್ಲೇ ಇನ್ನೊಂದೇನು ಕೌಂಟಿಂಗ್ ಬ್ಯಾಕ್ವರ್ಡ್ ಒಂದ್ ಕೊಟ್ರು ನೋಡ್ರಿ. ಇಲ್ಲಿ ಒಂದಿಷ್ಟು ಚಿತ್ರವನ್ನ ಕೊಟ್ಟು 1005ರಿಂದ 1004, 1003, 1002, 1001, 999, 998, 997 ಒಂದೊಂದು ಕಡಿಮೆ ಆಗ್ತಾ ಬರ್ತಾ ಇದೆ, ಒಂದೊಂದು ಕಳೀತಾ ಬರ್ತಾ ಇದ್ದಾರೆ ಇಲ್ಲಿ. ಇದು ಗೊತ್ತಾಗುತ್ತೆ ಬ್ಯಾಕ್ವರ್ಡ್. ನೆಕ್ಸ್ಟ್ ಎಸ್ಟಿಮೇಟಿಂಗ್ ರಿಯಲ್ ವರ್ಡ್ ಕ್ವಾಂಟಿಟೀಸ್. ಅಲ್ಲಿ ನಿಮ್ಗ ಐಡೆಂಟಿಫೈ ದ ರೇಂಜ್ ಆಫ್ ನಂಬರ್ಸ್ ಮೋಸ್ಟ್ ಸುಟೇಬಲ್ ಫಾರ್ ದ ಫಾಲೋಯಿಂಗ್ ಸಿಚುವೇಶನ್ಸ್, ಸೇರ್ ಯುವರ್ ಥಾಟ್ಸ್ ಅಂತ ಕೊಟ್ಟಿದ್ರು. ಅಂದ್ರೆ ಕೊಟ್ರ ಐಡೆಂಟಿಫೈ ದ ರೈಟ್ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್. ಇಲ್ಲಿ ಏನ್ ಗೊತ್ತಾಗ್ಬೇಕಂದ್ರ ಒನ್ಸ್, ಯೂನಿಟ್ಸ್ ಅಂದ್ರೆ ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್ ನಂತರ ಬರುವಂತಹ ಸಂಖ್ಯೆಗಳ ಬಗ್ಗೆ ಒಂದಿಷ್ಟು ರಿಯಲ್ ವರ್ಡ್ ಗೊತ್ತಾಗ್ಲಿ, ರಿಯಲ್ ವರ್ಡ್ ಪ್ರಾಬ್ಲಮ್ಸ್ ಗೊತ್ತಾಗ್ಲಿ ಅಂತಂತಂದು ಇದನ್ನ ಇಟ್ರ ನೋಡ್ರಿ. ಇಷ್ಟು ಇಲ್ಲೇ ಎಲ್ಲವನ್ನು ಕಲಿಸ್ಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಟೀಚರ್ಸ್ ಇನ್ ಸ್ಕೂಲ್. ಇಲ್ಲಿ ಒಂದಿಷ್ಟು ಟೀಚರ್ಸ್ ಇನ್ ಸ್ಕೂಲ್ ಎಷ್ಟಿರ್ಬೋದು? ಕಡಿಮೆ ಇತ್ತಂದ್ರ 1ರಿಂದ 10 ಇರ್ತಾರ, ಅಂದ್ರ ಟೆನ್ಸ್ ದೊಳಗ ಇರ್ತಾರ ಆಗ್ತಾವ. ಇಲ್ಲ ಯೂನಿಟ್ಸ್ ದೊಳಗ ಇರ್ತಾರ. 1ರಿಂದ 9ವರೆಗೆ ಇತ್ತಂದ್ರ ಯೂನಿಟ್ಸ್ ಒಳಗ ಬಂದಂಗ ಆತ. 1 to 9 ಇದ್ರೂನು ಏನೋ ತೊಂದ್ರೆ ಇಲ್ಲ, ಎಷ್ಟ್ ಅದಾರ ಅಷ್ಟ್ ಬರೀರಿ. 10 to 20 ಟೆನ್ಸ್ ದೊಳಗಿದ್ರೆ ಟೆನ್ಸ್ ದೊಳಗ, ಯೂನಿಟ್ಸ್ ದೊಳಗಿದ್ರೆ ಯೂನಿಟ್ಸ್ ದೊಳಗ. ನೆಕ್ಸ್ಟ್ ಪೇಜ್ ಇನ್ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್. ಒಂದಿಷ್ಟು ರಿಯಲ್ ವರ್ಡ್ ಪ್ರಾಬ್ಲಮ್ಸ್ ಅವ್ರು ಆ ತರ ಕೊಟ್ಟಿಲ್ಲ. ನಂಬರ್ ಆಫ್ ಚಿಲ್ಡ್ರನ್ ಇನ್ ಯುವರ್ ವಿಲೇಜ್, ನಂಬರ್ ಆಫ್ ಟೀಚರ್ಸ್ ಇನ್ ಯುವರ್ ಕ್ಲಾಸ್, ಇನ್ ಯುವರ್ ಸ್ಕೂಲ್, ನಂಬರ್ ಆಫ್ ಬುಕ್ಸ್ ಇನ್ ಯುವರ್ ಲೈಬ್ರರಿ. ಈ ತರ ಕೊಟ್ರ ಇನ್ನು ಈಸಿಯಾಗಿ ನಿಮ್ಗ ಯೂಸ್ಫುಲ್ ಆಗ್ಲಿ ಅಂತ ನಾನು ಈ ತರ ತಗೊಂಡಿನ. ಫಿಂಗರ್ಸ್ ಇನ್ ಅ ಕ್ಲಾಸ್ ರೂಮ್. ಎಲ್ಲ ನಿಮ್ಮ ಸ್ನೇಹಿತರದು, ನಿಮ್ದು ಅಥವಾ ಸ್ನೇಹಿತೆ ಯಾರದು ಸ್ನೇಹಿತೆ ಇರ್ತಾರಲ್ಲ ಅವ್ರದ್ದು ಎಲ್ಲ ಬರಳನ್ನ ಕೂಡಿಸಿದ್ರೆ ಎಷ್ಟಾಗ್ತಾವು? ಅಪ್ರಾಕ್ಸಿಮೇಟ್ಲಿ ಒಂದ್ ಕ್ಲಾಸ್ಗೆ 30 ಜನ ಅದಾರ, ಒಬ್ಬರಿಗೆ 10 ಬಟ್ಟು 30 × 10 ಅಂದ್ರ ಕಾಲು ಬೆರಳು, ಕೈ ಬೆರಳು ಬೇರೆ ಬೇರೆ. ಕಾಲು ಬೆರಳು ಈಗ ಬೆರಳು ಅಂತ ಹಂಗ ಹೇಳಿದ್ರ ಫಿಂಗರ್ಸ್ ಅಂತ ತಗೊಂಡ್ರ ಕೈ ಬೆರಳು, ಟೋಸ್ ಅಂತ ತಗೊಂಡ್ರ ಕಾಲು ಬೆರಳು, ಇಲ್ಲಿ ಕೈ ಬೆರಳು ಹೇಳೈತಿ. ಚಿಲ್ಡ್ರನ್ ಇನ್ ಅ ವಿಲೇಜ್ 500 to 2000, leaves on a tree tens of thousands. ಇಲ್ಲಿ 10,000ದ ಕಲ್ಪನೆ ಬರ್ತಾ ಇದೆ. ನೆಕ್ಸ್ಟ್ ಆಂಟ್ಸ್ ಇನ್ ಆಂಟ್ ಹಿಲ್, ಮಿಲಿಯನ್ಸ್ ದೊಳಗ ಅಂದ್ರೆ ಲಕ್ಷದ್ದು. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್